ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಂದನಲೋಕ ಬೆಂಗಳೂರು. ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ, ನಮ್ಮ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ನಡೆಯುತ್ತಿರುವಂತಹ ಆಗಸ್ಟ್ 15 ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಫಲಪುಷ್ಪ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದಾರೆ. 220ನೇ ಫಲಪುಷ್ಪ ಪ್ರದರ್ಶನ. ಈ ವರ್ಷ ಫಲಪುಷ್ಪ ಪ್ರದರ್ಶನದಲ್ಲಿ ಏನು ಥೀಮ್ ತೊಗೊಂಬಂದಿದ್ದಾರೆ ಅಂತ ಹೇಳಿದ್ರೆ, ಗಂಗರ ಸಾಮ್ರಾಜ್ಯ ಕುರಿತು ಒಂದು ವೈಭವ ಅಂತಲೇ ಹೇಳಬಹುದು. ಕರ್ನಾಟಕ ರಾಜ ಮನೆತನಗಳಲ್ಲಿ ಮೊದಲಿಗೆ ನಮ್ಮನ್ನು ಆಳಿದಂತಹ ಗಂಗರ ಸಾಮ್ರಾಜ್ಯದ ಥೀಮ್ ಅನ್ನು ಇಲ್ಲಿ ಈ ವರ್ಷ ಫಲಪುಷ್ಪ ಪ್ರದರ್ಶನದಲ್ಲಿ ನಮಗೆ ತೋರ್ಪಡಿಸ್ತಿದ್ದಾರೆ. ಇದೇ 6ನೇ ತಾರೀಕಿಂದ 17ನೇ ತಾರೀಕುವರೆಗೂ ಇರುತ್ತೆ ಈ ಫಲಪುಷ್ಪ ಪ್ರದರ್ಶನ. ಇನ್ನೂ ಯಾರ್ಯಾರೆಲ್ಲ ನೋಡಿಲ್ಲ ಬಂದು ಒಂದು ವಿಸಿಟ್ ಮಾಡಿ. ಹಾಗೆ ನಾರ್ಮಲ್ ಡೇಸ್ ಅಂದರೆ ಮಂಡೇ ಟು ಫ್ರೈಡೇ ಬಂದರೆ 80 ರೂಪೀಸ್ ಆಗುತ್ತೆ ಪರ್ ಹೆಡ್ಡು. ಸಾಟರ್ಡೆ ಸಂಡೇ ಮತ್ತು ಹಾಲಿಡೇಸ್ ಏನಾದರೂ ನೀವು ಬರ್ತೀರಾ ಅಂತ ಹೇಳಿದ್ರೆ 100 ರೂಪೀಸ್ ಆಗುತ್ತೆ ಒಬ್ಬರಿಗೆ. ಮಕ್ಕಳಿಗೆ 12 ಇಯರ್ಸ್ ಒಳಗಡೆ ಆದರೆ 30 ರೂಪೀಸು. ಯೂನಿಫಾರ್ಮಲ್ಲಿ ಏನಾದರೂ ಮಕ್ಕಳು ಬಂದರೆ ಫ್ರೀ ಇರುತ್ತೆ. ಸೊ ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಬನ್ನಿ, ತುಂಬ ಚೆನ್ನಾಗಿರುತ್ತೆ ಈ ಸರಿ ನಮ್ಮ ಆಗಸ್ಟ್ 15ರ ಫಲಪುಷ್ಪ ಪ್ರದರ್ಶನ. ಈಗ ಒಳಗಡೆ ಹೋಗೋಣ, ಒಂದೊಂದು ವಿಡಿಯೋ ಮಾಡಿ ತೋರಿಸ್ತೀನಿ. ನೀವಿನ್ನೂ ನನ್ನ ಚಾನಲ್ಗೆ ಹೊಸಬ್ರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕು ಶೇರು ಕಮೆಂಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಒಳಗಡೆ ಹೋಗೋಣ. ಈಗ ಬನ್ನಿ. ಇನ್ನೂರ 20ನೇ ಫಲಪುಷ್ಪ ಪ್ರದರ್ಶನ ನಮ್ಮ ಬೆಂಗಳೂರಿನ ಬೇಗೂರಿನಲ್ಲಿರುವ ಗಂಗರು ನಿರ್ಮಿಸಿರುವ ನಾಗೇಶ್ವರ ದೇವಾಲಯವನ್ನು ಹೂವಿನ ಮೂಲಕ ಸಿದ್ಧಪಡಿಸಿದ್ದಾರೆ. ಇಲ್ಲಿ ನಾವು ಗಂಗರ ವಂಶದ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ಈ ಫ್ಲವರ್ ಶೋನಲ್ಲಿ 34 ಲಕ್ಷಕ್ಕೂ ಹೆಚ್ಚು ಹೂಗಳನ್ನು ಬಳಸಿ ಗಂಗರ ಸಾಮ್ರಾಜ್ಯದ ಮಾದರಿಯನ್ನು ನಿರ್ಮಿಸಿದ್ದಾರೆ. ಈ ಫಲಪುಷ್ಪ ಪ್ರದರ್ಶನದಲ್ಲಿ ವಿದೇಶಿ ತಳಿಯ ಹೂಗಳನ್ನು ಸಹ ಬಳಸಲಾಗಿದೆ. ದಕ್ಷಿಣ ಕರ್ನಾಟಕವನ್ನು ಕ್ರಿಸ್ತಶಕ 350ರಿಂದ 1004ರವರೆಗೆ ಆಳಿದ ಕರ್ನಾಟಕದ ಮೊದಲ ರಾಜ ಮನೆತನದವರು ಗಂಗರು. ಇವರು ತಮಿಳುನಾಡಿನ ಉತ್ತರ ಭಾಗವನ್ನು ಸಹ ಆಳಿದರು. ಇವರನ್ನು ತಲಕಾಡಿನ ಗಂಗರು ಎಂದು ಸಹ ಕರೆಯುತ್ತಾರೆ. ಇವರ ಪ್ರಮುಖ ಅರಸ ದಡಿಗ ಅಥವಾ ಕೊಂಗಣಿ ವರ್ಮ. ಈ ವಂಶದ ಸ್ಥಾಪಕನೂ ಸಹ ಕೊಂಗಣಿ ವರ್ಮನೆ. ಇವರ ರಾಜಧಾನಿಗಳು ಯಾವೆಂದರೆ ಕೋಲಾರ, ತಲಕಾಡು, ಮಾನ್ಯಪುರ ಅಥವಾ ಮಣ್ಣೆ. ಇದು ಈಗಿನ ನೆಲಮಂಗಲ ಬಳಿ ಇದೆ. ಇನ್ನೂ ಹೆಚ್ಚಿನ ಮಾಹಿತಿ ಗಂಗರ ಬಗ್ಗೆ ತಿಳಿಯಲು ಹಾಗೂ ಇವರ ವಂಶಸ್ಥರ ಬಗ್ಗೆ ತಿಳಿದುಕೊಳ್ಳಬೇಕಾದರೆ ಇಲ್ಲಿನ ಫಲಕಗಳ ಮೂಲಕ ನಾವು ನೋಡ್ಕೋಬಹುದು. ಈ ಫಲಪುಷ್ಪ ಪ್ರದರ್ಶನದಲ್ಲಿ ಮುಖ್ಯ ಆಕರ್ಷಣೆ ಎಂದರೆ
ಬೆಂಗಳೂರಿನ ಬೇಗೂರಿನಲ್ಲಿ ಗಂಗರು ನಿರ್ಮಿಸಿರುವ ನಾಗೇಶ್ವರ ದೇವಾಲಯದ ಮಾದರಿಯನ್ನು ನಾವು ಇಲ್ಲಿ ಪುಷ್ಪಗಳ ಮೂಲಕ ನೋಡಬಹುದು. 1300 ವರ್ಷ ಹಳೆಯದಾದ ದೇವಾಲಯವಾಗಿದ್ದು, ಗಂಗರು ಕ್ರಿಸ್ತಶಕ 9ನೇ ಶತಮಾನದಲ್ಲಿ ಶಿವನ ಪೂಜೆಗಾಗಿ ಈ ಮೂಲ ದೇವಾಲಯವನ್ನು ನಿರ್ಮಿಸಿದರು. ಹೊಯ್ಸಳ ಹಾಗೂ ವಿಜಯನಗರ ಸಾಮ್ರಾಜ್ಯದ ಆಡಳಿತಗಾರರು ಈ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದರು. ಇಲ್ಲಿ 5 ಶಿವಲಿಂಗಗಳು ಇರುವುದರಿಂದ ಇದನ್ನು ಪಂಚಲಿಂಗ ನಾಗೇಶ್ವರ ದೇವಾಲಯ ಎಂದು ಕರೆಯುತ್ತಾರೆ. ಕ್ರಿಸ್ತಶಕ 890ರಲ್ಲಿ ಸಿಕ್ಕ ಶಾಸನದಲ್ಲಿ ಬೆಂಗಳೂರು ಕಳಗದೋಳ್ ಎಂಬ ಉಲ್ಲೇಖವಿದೆ. ಈ ದೇವಾಲಯವು ದ್ರಾವಿಡ ಶೈಲಿಯ ಗೋಪುರ, ಸುಂದರ ಕೆತ್ತನೆ ಹಾಗೂ ಹಳೆಯ ಕಲ್ಲಿನ ಕಂಬಗಳಿಂದ ಕೂಡಿದೆ. ರಾಷ್ಟ್ರಕೂಟ ಚಕ್ರವರ್ತಿ 3ನೇ ಕೃಷ್ಣನ ದಂಡನಾಯಕನೂ ಆತನ ಸಹೋದರಿ ದೇವಕೈ ನಿಮ್ಮಡಿಯ ಪತಿಯೂ ಆಗಿದ್ದ ಗಂಗರ ದೊರೆ ಇಮ್ಮಡಿ ಬುತುಗನು ಕ್ರಿಸ್ತಶಕ 936ರಿಂದ 961ರವರೆಗೆ ಹಲವಾರು ಯುದ್ಧಗಳಲ್ಲಿ ಭಾಗವಹಿಸಿದ್ದನು. ತಕೋಲಂ ಎಂಬಲ್ಲಿ ಚೋಳ ರಾಜಾದಿತ್ಯನ ಸೇನೆಯೊಂದಿಗೆ ನಡೆದ ಹೋರಾಟದಲ್ಲಿ ಬೂತುಗನು ರಾಜಾದಿತ್ಯನನ್ನು ನೇರವಾಗಿ ಎದುರಿಸಿದ್ದನು. ಆಗ ನಡೆದ ಆನೆ ಕಾಳಗದಲ್ಲಿ ಚೋಳ ರಾಜಾದಿತ್ಯನನ್ನು ಹಿರಿದು ಕೊಂದ ಬೂತುಗನು ತಕ್ಕೋಲಂ ಯುದ್ಧ ವಿಜಯದ ರೂವಾರಿಯಾಗಿದ್ದನು. ಅದೇ ಮಾದರಿಯನ್ನು ಈ ಫಲಪುಷ್ಪ ಪ್ರದರ್ಶನದಲ್ಲಿ ನಿರ್ಮಿಸಲಾಗಿದೆ. ಶ್ರವಣಬೆಳಗೊಳದಲ್ಲಿರುವ 10ನೇ ಶತಮಾನದ ಗಂಗರ ದೊರೆ ಇಮ್ಮಡಿ ಮಾರಸಿಂಹನ ಸ್ಮರಣಾರ್ಥ ಮಾನಸ್ತಂಭವನ್ನು ಪುಷ್ಪಗಳ ಮೂಲಕ ನಿರ್ಮಿಸಲಾಗಿದೆ. ಗಂಗರ ಪ್ರಮುಖ ಅರಸರೆಂದರೆ ಶ್ರೀಪುರುಷ, ದುರ್ವಿನೀತ, 2ನೇ ಶಿವಕುಮಾರ, ನೀತಿ ಮಾರ್ಗ ಎರೆರಂಗ, ಇಮ್ಮಡಿ ರಾಚಮಲ್ಲ, ಇಮ್ಮಡಿ ಮಾರಸಿಂಹ, ಅವಿನೀತ ಇವರ ಪ್ರತಿಮೆಗಳನ್ನು ಸಹ ನಾವು ಇಲ್ಲಿ ನೋಡಬಹುದು. ಚಾವುಂಡರಾಯ ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರನ ಬೃಹದಾಕಾರದ ವಿಗ್ರಹವನ್ನು ಕ್ರಿಸ್ತಶಕ 973ರಲ್ಲಿ ಕೆತ್ತಿಸಿ ಪ್ರತಿಷ್ಠಾಪನೆ ಮಾಡಿಸಿದ. ಈ ವಿಗ್ರಹವು 58 ಅಡಿ ಎತ್ತರವಿದ್ದು, ಈ ವಿಗ್ರಹಕ್ಕೆ ಪ್ರತಿ 12 ವರ್ಷಗಳಿಗೊಮ್ಮೆ
ಮಹಾ ಮಸ್ತಕಾಭಿಷೇಕ ಜರುಗುತ್ತದೆ. ಗಂಗರು ಕೆರೆ, ಬಾವಿ, ಕಾಲುವೆ, ನಾಲೆಗಳು, ಅವರು ವಾಸಿಸುತ್ತಿದ್ದಂತಹ ಗುಡಿಸಲುಗಳು, ಅವರು ಬಳಕೆ ಮಾಡುತ್ತಿದ್ದಂತಹ ವಸ್ತುಗಳು, ಅವರ ವ್ಯವಸಾಯದ ಮಾದರಿ ಚಿತ್ರಣವನ್ನು ಸಹ ನಾವು ಇಲ್ಲಿ ನೋಡಬಹುದಾಗಿದೆ. ಈ ಮಾದರಿಯನ್ನು ಗೇಟ್ ನಂಬರ್ 3ನೇ ದಾರಿಯಲ್ಲಿ ನಾವು ವೀಕ್ಷಣೆ ಮಾಡಬಹುದು. ಅಷ್ಟೇ ಅಲ್ಲದೆ ಈ ಫ್ಲವರ್ ಶೋನಲ್ಲಿ ಸ್ಟಾಲ್ಸು, ಆರ್ಗ್ಯಾನಿಕ್ ಐಟಮ್ಸು, ಪ್ಲ್ಯಾಂಟ್ಸು, ಶೋ ಫ್ಲವರ್ಸು, ಡೆಕೋರೇಟಿವ್ ಐಟಮ್ಸು, ಪ್ಲ್ಯಾಂಟ್ ಸೀಡ್ಸು, ಫುಡ್ ಐಟಮ್ಸ್ ಸಹ ಬಂದಿದ್ದಾವೆ ಫ್ರೆಂಡ್ಸ್.
ಬೇಕಾದಲ್ಲಿ ನಾವು ಖರೀದಿ ಮಾಡಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಬಾರಿಯ ನಮ್ಮ ಲಾಲ್ಬಾಗ್ ಶೋನ ಫಲಪುಷ್ಪ ಪ್ರದರ್ಶನ ಹೇಗೆ ಅನ್ನಿಸ್ತು ಅಂತ. ಇಷ್ಟ ಆದರೆ ಲೈಕು, ಶೇರು, ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.